ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವು ಮಿಶೋ ಆ್ಯಪಲ್ಲಿ ಆರ್ಡರ್ ಮಾಡಿರ್ತೀರಲ್ವ, ಆರ್ಡರ್ ಮಾಡೋದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಹೇಗೆ, ಹಾಗೆ ರಿಟರ್ನ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಕ್ಸ್ಚೇಂಜು ಅಂದರೆ ನೀವು ಆರ್ಡರ್ ಮಾಡ್ತಿರಲ್ಲ, ಅದನ್ನು ವಾಪಸ್ ಮಾಡಿ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ರಿಟರ್ನ್ ಕೂಡ ಮಾಡ್ಬೋದು. ಈ ಥರ ಆಪ್ಷನ್ಸ್ ಕೂಡ ಮಿಶೋ ಆ್ಯಪಲ್ನಲ್ಲಿ ಇದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದ್ರೆ ಈಗಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ಗೈಸ್, ಇವತ್ತಿನ ನೋಡಿ ಸ್ಟಾರ್ಟ್ ಮಾಡೋಣ. ನೀವು ಮೊದಲು ಮಿಶೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಮಿಶೋ ಆ್ಯಪ್ನ ಓಪನ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೈ ಆರ್ಡರ್ ಅಂತ ಇದೆಯಲ್ಲ, ಮೈ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮದು ಆರ್ಡರ್ಸ್ ಎಲ್ಲ ಅಲ್ಲೇ ಇರುತ್ತೆ. ಹಾಗೆ ನೀವು ಯಾವುದು ರಿಟರ್ನ್ ಮಾಡ್ಬೇಕಂತಿದ್ದೀರೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾನು ನೋಡ್ಬೋದು, ಇದನ್ನು ಒಂದು ಆರ್ಡ್ರನ್ನ ಹಾಕಿದ್ದೆ, ಹಂಗೆ ನಿಮಗೆ ತೋರಿಸೋ ಸಲುವಾಗಿ. ಇವಾಗ ಆರ್ಡ್ರ್ ಬಂತು, ಮತ್ತು ರಿಟರ್ನ್ ಮಾಡೋದು ಹೇಗೆ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಒಂದೊಂದು ಸಲ ಏನಾಗುತ್ತಂದರೆ, ನೀವು ಮಿಶೋ ಆ್ಯಪಲ್ಲಿ ಆರ್ಡರ್ ಮಾಡಿರ್ತೀರಲ್ಲ, ಅದು ರಿಟರ್ನ್ ಆಗಿ ಎಕ್ಸ್ಚೇಂಜ್ ಆಫರ್ ಇರೋಲ್ಲ. ಅದ್ರ ಸಲುವಾಗಿ ನೀವು ಯಾವುದು ಎಕ್ಸ್ಚೇಂಜ್ ಆಫರ್ ಇರುತ್ತೋ ಅದನ್ನು ಮಾತ್ರ ಆರ್ಡರ್ ಮಾಡಿಕೊಂಡ್ರೆ ಇದು ಎಕ್ಸ್ಚೇಂಜ್ ಮಾಡಲಿಕ್ಕಾಗತ್ತೆ, ಇಲ್ಲಾಂದರೆ ಮಾಡಲಿಕ್ಕಾಗಲ್ಲ. ಇಲ್ಲಿ ನೋಡ್ಬೋದು, ಇವಾಗ ಯಾವುದು ಆರ್ಡ್ರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, 124 ರೂಪಾಯಿ ಇತ್ತು. ನಾನು ಪೇ ಲೆಟ್ರ್ ಅಂತ ಮಾಡಿದ್ದೆ, 98 ರೂಪಾಯಿ ಸಿಕ್ಕಿತ್ತು ಅದು ನನಗೆ. ಇದನ್ನು ಇವಾಗ ರಿಟರ್ನ್ ಮಾಡ್ತೀನಿ. ಹೇಗೆ ರಿಟರ್ನ್ ಮಾಡೋದು ಅಂದರೆ, ಇಲ್ಲಿ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಅಂತ ಇದೆ ನೋಡ್ಬೋದು. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ತುಂಬಾ ಆಪ್ಷನ್ಸ್ಗಳು ಇದ್ದಾವೆ. ಇಲ್ಲಿ ಪ್ಲೀಸ್ ಸೆಲೆಕ್ಟ್ ರೀಸನ್ ಫಾರ್ ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಅಂತ ಇದೆ. ಇಲ್ಲಿ ಯಾವುದು ಕೂಡ ರೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಇವಾಗ ಒಂದು ರೀಸನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಎರಡನೇ ಆಪ್ಷನ್ ಇದೆ ನೋಡ್ಬೋದು, ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಗಿಲ್ಟಿ ಇಶ್ಯೂಸ್ ಅಂತ ಇದೆ. ಈ ಸ್ವಲ್ಪ ಇಯರ್ಫೋನು ಸರಿ ಇಲ್ಲ, ಸ್ವಲ್ಪ ಸೌಂಡ್ ಬರ್ತಾ ಇದೆ, ಅದಕ್ಕೆ ಗಿಲ್ಟಿ ಇಶ್ಯೂಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹಾಗೆ ಮತ್ತೆ ಇಲ್ಲಿ ಕೇಳ್ತಾರೆ, ವಾಟ್ ಈಸ್ ದ ಇಶ್ಯೂ ವಿತ್ ಕ್ವಾಲಿಟಿ ಅಂತ ಇದೆ. ಇಲ್ಲಿ ನೋಡೋದು, ನೀವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಒಂದೇ ಆಪ್ಷನ್ ಇದೆ, ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು, ವಾಟ್ಸ್ ಡೂ ಯು ವಾಂಟ್ಸ್ ಟು ಡೂ ಅಂತ ಇದೆ. ಇಲ್ಲಿ ರಿಟರ್ನ್ ಅಂತ ಹಾಕೊಳ್ಳಿ, ಇಲ್ಲ ಎಕ್ಸ್ಚೇಂಜ್ ಅಂದರೂ ಹಾಕೊಳ್ಳಿ. ಎಕ್ಸ್ಚೇಂಜಲ್ಲಿ ನನಗೆ ಆಫರ್ ನೀಡ್ತಾ ಇಲ್ಲ, ಎಕ್ಸ್ಚೇಂಜಲ್ಲಿ ರಿಟರ್ನ್ ಅಂತ ಅಷ್ಟೇ ಹಾಕ್ತೀನಿ, ಮತ್ತು ನಂಗೆ ಬೇರೆ ಬೇಡ, ರಿಟರ್ನ್ ಮಾಡಿಬಿಡ್ತೀನಿ. ಇದು ಇವಾಗ ರಿಟರ್ನ್ ಹಾಕೊಳ್ತೀನಿ. ಹಾಗೆ ಇಲ್ಲಿ ಬೇಕಿದ್ರೆ ನಿಮ್ಮದು ಅಡ್ರೆಸ್, ನೀವು ಬೇರೆ ಅಡ್ರೆಸ್ಗೆ ಹೋಗ್ತೀರಂದರೆ ಬೇರೆ ಅಡ್ರೆಸ್ ಇರತ್ತಲ್ಲ, ಆ ಅಡ್ರೆಸ್ದು ನಿಮ್ಮ ಅಡ್ರೆಸ್ ಹಾಕಬೇಕಾಗತ್ತೆ. ಇಲ್ಲಿ ಇವಾಗ ನೀವು ಅಲ್ಲೇ ಇದ್ದೀರಂದರೆ ಇದೇ ಅಡ್ರೆಸ್ಸಿಗೆ ನಡೆಯುತ್ತೆ. ಹಾಗೆ ಇಲ್ಲಿ ಅಡ್ರೆಸ್ ಎಲ್ಲ ಹಾಕಾದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡ್ಬೋದು. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಟ್ಟಿಲ್ಲಿ ನೋಡ್ಬೋದು, ರಿಟರ್ನ್ ರಿಕ್ವೆಸ್ಟ್ ಸಬ್ಮಿಟೆಡ್ ಅಂತ ಬಂತು. ಇವಾಗ ನಮ್ಮದು ರಿಕ್ವೆಸ್ಟ್ ಸಬ್ಮಿಟೆಡ್ ಆಗಿದೆ. ಇವಾಗ 1-2 ದಿನದಲ್ಲಿ ಬಂದು ವಾಪಸ್ ಹೋಗ್ತಾರೆ ಅವರು. ಆಮೇಲೆ ಹೋದ್ಮೇಲೆ OTP ಹೇಳಿದ್ಮೇಲೆ ನಿಮಗೆ ಯಾವಿಂದ ಫೋನ್ಪೇಯಿಂದ ರಿಚಾರ್ಜ್ ಮಾಡ್ತೀರೋ ಅದಕ್ಕೆ ನಿಮ್ಮದು ವಾಪಸ್ ಬರುತ್ತೆ ದುಡ್ಡು. ಇಲ್ಲಾಂದರೆ ನೀವು ಪೇ ಲೆಟ್ರ್ ಮಾಡಿದಂದರೆ ಅದು ಬರೋಲ್ಲ, ಅದಲ್ಲೇ ಕಟ್ಟಾಗಿರುತ್ತೆ. ನೀವು ಫೋನ್ಪೇಯಿಂದ ದುಡ್ಡು ಹಾಕಿದರೆ ಮಾತ್ರ ಫೋನ್ಪೇಗೆ ದುಡ್ಡು ಬರುತ್ತೆ, ಇಲ್ಲಾಂದರೆ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೂ ನಿಮಗೆ ವಾಪಸ್ ದುಡ್ಡು ಬರುತ್ತೆ, ನಿಮ್ಮದು ಫೋನ್ಪೇ ಅಕೌಂಟಿಗೆ ದುಡ್ಡು ಬಂದಿರುತ್ತೆ. ಗೈಸ್, ಇದಾಗಿತ್ತು ಗೈಸ್ ಇವತ್ತಿನ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಆದರೂ ಹೊಸಬ್ರು ಚಾನಲ್ಗೆ ವಿಸಿಟ್ ಹಾಕಿದರೆ ಈಗೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್.